ಇದ್ದೀರಾ ನಮ್ಮೂರ ವಾರ್ತೆ. ನಾನು ಶ್ರೀ. ಮುಖ್ಯಾಂಶಗಳು: ವಿಘ್ನ ವಿನಾಯಕನ ಉತ್ಸವಕ್ಕೆ ವಿದ್ಯುಕ್ತ ತೆರೆ, ತಾಲೂಕಿನೆಲ್ಲೆಡೆ ಗಣನಾಯಕನ ಶಾಸ್ತ್ರೋಕ್ತ ವಿಸರ್ಜನೆ. ಬೆಳ್ತಂಗಡಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ, ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರಿಗೆ ಗುರುವಂದನೆ. ಜನಮನ ಗೆದ್ದ ಪ್ರೊ ಕಬಡ್ಡಿ ಲೀಗ್ಗೆ ಅದ್ದೂರಿ ತೆರೆ, ಚಾಂಪಿಯನ್ ಆಗಿ ಹೊರಹೊಮ್ಮಿದ ಪಿಂಕ್ ಪ್ಯಾಂಥರ್ಸ್. ಕೊನೆಗೂ ಬಿಡುಗಡೆಗೊಂಡಿತು ಪವರ್ ಸ್ಟಾರ್ನ ಪವರ್, ಮೊದಲ ವಾರದಲ್ಲಿಯೇ ಕೋಟಿ ಕೋಟಿ ಗಳಿಕೆ. ವಾರ್ತೆಗಳ ವಿವರ. ಕಳೆದ ವಾರ ತಾಲೂಕಿನಾದ್ಯಂತ ಕಳೆ ಕಟ್ಟಿದ್ದ ಗಣೇಶ ಚತುರ್ಥಿ ಸಂಭ್ರಮಕ್ಕೆ ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ಉಜಿರೆ ಪರಿಸರದಲ್ಲಿ ಸಾರ್ವಜನಿಕವಾಗಿ ಪೂಜಿಸಿದ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸುವುದರೊಂದಿಗೆ ಇಲ್ಲಿ ಹಬ್ಬ ಕೊನೆಗೊಂಡಿದೆ. ಈ ಸಂಭ್ರಮದ ಸಣ್ಣ ಝಲಕ್ ನಿಮಗಾಗಿ. ಕಳೆದ ವಾರ ತಾಲೂಕಿನಾದ್ಯಂತ ವಿಘ್ನ ನಿವಾರಕನದ್ದೇ ಸುದ್ದಿ. ಎಲ್ಲೆಡೆ ಗಣೇಶೋತ್ಸವದ ಸಂಭ್ರಮ. ಉಜಿರೆ, ಬೆಳ್ತಂಗಡಿ ಸೇರಿದಂತೆ ವಿವಿಧೆಡೆ ಗಣೇಶನಿಗೆ ಪೂಜೆ ಪುನಸ್ಕಾರಗಳು ನಡೆದವು. ಉಜಿರೆಯ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರ ನೇಕಾರ್ಪೇಟೆಯಲ್ಲಿ 52ನೇ ವರ್ಷದ ಗಣೇಶೋತ್ಸವ ನಡೆಯಿತು. ಈ ವೇಳೆ ಪೂಜಿಸಿದ 22 ಗಣಪತಿ ಮೂರ್ತಿಗಳ ಉತ್ಸವ ಹಾಗೂ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಉಜಿರೆಯ ಶಾರದಾ ಮಂಟಪದಲ್ಲೂ ಸಾರ್ವಜನಿಕ ಗಣೇಶೋತ್ಸವ ಸಂಭ್ರಮದಿಂದ ನಡೆಯಿತು. ಈ ಪ್ರಯುಕ್ತ ಹಲವು ಕಾರ್ಯಕ್ರಮಗಳು ನಡೆದವು. ನೂರಾರು ಭಕ್ತಾದಿಗಳು ಗಣೇಶನ ಉತ್ಸವದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. ಇದಲ್ಲದೆ ಇನ್ನೂ ಹಲವೆಡೆ ಚೌತಿಯ ಗಣೇಶನ ಪೂಜೆ ನಡೆಯಿತು. ಎಲ್ಲೆಡೆಯೂ ವಿಘ್ನಗಳನ್ನು ನಿವಾರಿಸಿ ರಕ್ಷಿಸುವ ಗಣಗಳ ಅಧಿಪತಿಯ ಆರಾಧನಾ ಪರ್ವ ಕಂಡುಬಂತು. ಗೌತಮಿ ಕೊಯ್ಂಗೊಳಿ ಜೊತೆ ಹರೀಶ್ ರೆಡ್ಡಿ, ನಮ್ಮೂರ ವಾರ್ತೆ. ಇಲ್ಲಿನ ಮಕ್ಕಳಿಗೆ ಇದು ವಾರ್ಷಿಕ ಹಬ್ಬ. ದೇವರ ಮೂರ್ತಿಯನ್ನು ಮಕ್ಕಳೇ ತಯಾರಿಸಿ ಮಕ್ಕಳೇ ಪೂಜೆ ಮಾಡುವುದು ಇಲ್ಲಿನ ವಿಶೇಷತೆ. ವಿಶಿಷ್ಟ ಅಲಂಕಾರ ಸೃಷ್ಟಿಸಿ ಆದಿಪೂಜಿತನನ್ನು ಆರಾಧಿಸುವ ಉತ್ಸಾಹ ಇಲ್ಲಿ ಮನೆ ಮಾಡಿತ್ತು. ಇದು ಯಾವ ಜಾಗ, ಯಾರು ಈ ಮಕ್ಕಳ ಗಣಪ ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಆಕಾಶಸ್ಯಾಧಿಪೋ ವಿಷ್ಣುಃ ಅಗ್ನಿಶ್ಚೈವ ಮಹೇಶ್ವರಿ ವಾಯೋ ಸೂರ್ಯ ಕ್ಷಿತಿರಿಷಃ ಜೀವನಸ್ಯ ಗಣಾಧಿಪಃ. ವೀಕ್ಷಕರೇ, ನಾವಿವತ್ತು ಉಜಿರೆಯ ರತ್ನಮಾನಸದಲ್ಲಿದ್ದೀವಿ. ಹಾಗೆ ಈ ಗಣಪತಿ ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ಈ ಗಣಪತಿ ವಿಶೇಷ ಏನು ಅಂತ ಕೇಳೋಣ. ಇವತ್ತು ರತ್ನಮಾನಸದ ಪಾಲಕರಾದಂತಹ ಕೃಷ್ಣ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಕೇಳೋಣ ಇಲ್ಲಿಯ ಮಕ್ಕಳು ಯಾವ ರೀತಿ ಆ ಸಂಭ್ರಮಾಚರಣೆಯನ್ನು ಮಾಡ್ತಾರೆ, ಯಾವ ರೀತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಯಾವ ರೀತಿ ಇನ್ಕ್ಲೂಡ್ ಮಾಡ್ತಾರೆ ಮಕ್ಕಳನ್ನು. ಇಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇವರೆಗೆ ಮಕ್ಕಳು ಕಲಿತಾರೆ ಅನ್ನೋ ಎಲ್ಲ ಡೀಟೇಲ್ಸನ್ನು ಹೇಳ್ತಾರೆ ಇಲ್ಲಿಯ ಪಾಲಕರಾದ ಕೃಷ್ಣ ಶೆಟ್ಟಿ. ಅವ್ರ ಜೊತೆನೇ ಕೇಳೋಣ. ಸರ್, ಇವಾಗ ಗಣಪತಿ ಹಬ್ಬ ನಡೀತಾ ಇದೆ. ಇಲ್ಲಿಯ ಮಕ್ಕಳು ಯಾವ ರೀತಿ ಇನ್ಕ್ಲೂಡ್ ಆಗ್ತಾರೆ ಮತ್ತು ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಇಲ್ಲಿ ಇವತ್ತಿಗೆ 41 ವರ್ಷ ಆಯಿತು. ಈ ನಮ್ಮ ಏನು ಶಿಕ್ಷಣದ ಒಟ್ಟಿಗೆ ಶಿಕ್ಷಣೇತರ ಚಟುವಟಿಕೆ ಇರ್ತದೆ, ಅದರಲ್ಲಿ ಈ ಒಂದು ಗಣೇಶೋತ್ಸವ ಹಬ್ಬವು ಕೂಡ ವಿಶೇಷವಾಗಿರ್ತದೆ. ಇದು ನಮ್ಮ ರತ್ನಮಾನಸದ ವಾರ್ಷಿಕ ಹಬ್ಬ ಅಂಥೇಳಿ ನಾವು ಭಾಳಷ್ಟು ವಿಜೃಂಭಣೆಯಿಂದ ಒಂದು ದಿವಸದ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ಮುಖ್ಯ ಹೀಗೆ ಸರ್, ಪ್ರತಿ ವರ್ಷ ಕೂಡ ಒಂದೊಂದು ರೀತಿಯ ಗಣಪತಿಯನ್ನು ನೀವು ಆಚರಣೆ ಅಂದರೆ ಒಂದೊಂದು ರೀತಿಯ ಗಣಪತಿ ಮೂರ್ತಿಯನ್ನು ಮಾಡ್ತೀರಿ. ಸೊ ಈ ಬಾರಿ ಯಾವ ರೀತಿಯ ಗಣಪತಿ ಮೂರ್ತಿಯನ್ನು ಮಾಡಿದ್ದೀರಿ ಸರ್? ನಾವು 41 ವರ್ಷಗಳಿಂದ 40 ನಮನೆಗಳ ಈ ಚೌತಿಯ ವಿಗ್ರಹ ಮೂರ್ತಿಯನ್ನು ಮಾಡ್ತಾ ಇದ್ದೇವೆ. ಈ ಸಲ ವಿಶೇಷ ಅಂತ ಹೇಳಿದ್ರೆ ಲಡ್ಡು ತಿನ್ನುವಂಥ ಅಥವಾ ಲಡ್ಡು ಕದಿಯುವಂಥ ಒಂದು ಗಣಪತಿಯ ಒಂದು ವಿಗ್ರಹವನ್ನು ರಚನೆ ಮಾಡಿದ್ದಾರೆ. ಆಕಾಶಸ್ಯಾಧಿಪೋ ವಿಷ್ಣುಃ ಅಗ್ನಿಶ್ಚೈವ ಮಹೇಶ್ವರಿ ವಾಯೋ
ಯಾವ ರೀತಿ ಗಣೇಶೋತ್ಸವನ ಆಚರಣೆ ಮಾಡ್ತಾರೆ, ಹಾಗೆ ಇಲ್ಲಿಯ ಸಂಭ್ರಮಾಚರಣೆ ಹೇಗಿದೆ ಎನ್ನುವ ಎಲ್ಲ ಮಾಹಿತಿಯನ್ನು ನೀಡ್ತಾರೆ ಇಲ್ಲಿಯ ಮುಖ್ಯಸ್ಥರಾದಂತಹ ಮಹಾಬಲೇಶ್ವರ ಭಟ್ ಅವ್ರ ಜೊತೆನೇ ಕೇಳೋಣ. ಸರ್, ಇಲ್ಲಿ ಯಾವ ರೀತಿ ಗಣೇಶೋತ್ಸವನ ಆಚರಣೆ ಮಾಡ್ತೀರಾ, ಹಾಗೆ ಯಾವ ರೀತಿ ಮಕ್ಕಳನ್ನು ಇನ್ವಾಲ್ವ್ ಮಾಡ್ತೀರಾ ಇದಕ್ಕೆ? ಶ್ರೀ ಸಿದ್ಧವನ ಗುರುಕುಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಆದರ್ಶ ಸಂಸ್ಥೆ. ಇಲ್ಲಿ 200ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ವಾಸ್ತವ್ಯ ಹೊಂದಿ ಇಲ್ಲಿಯ ವಾರ್ಷಿಕ ಎಲ್ಲ ಚಟುವಟಿಕೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾದರಿಯುತವಾಗಿ ಸಮಾಜಕ್ಕೊಂದು ಆದರ್ಶಪ್ರಾಯವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಶ್ರೀ ಸಿದ್ಧವನ ಗುರುಕುಲದ ಗಣೇಶೋತ್ಸವ ವಿಶೇಷವಾದ್ದು. ಈ ವಿಶೇಷತೆಗೆ ಹಿನ್ನೆಲೆ ಏನು ಅಂತ ಕೇಳಿದರೆ, ನಾವು ಜೇಡಿ ಮಣ್ಣನ್ನು ತಂದು ಆ ಮಣ್ಣಿಗೆ ಒಂದು ಪೂಜೆ ಮಾಡಿ ಸಂಸ್ಕಾರ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಂದಲೇ ಗಣಪತಿಯ ಮೂರ್ತಿಯನ್ನು ಬಹಳ ಸುಂದರವಾಗಿ ರೂಪುಗೊಳ್ಳುವಂತೆ ಮಾಡ್ತೇವೆ. ಅದರ ಜೊತೆಗೆ ಈ ಮಂಟಪವನ್ನು ನೀವು ನೋಡಿದ್ರಿ, ಇದರ ಹಿನ್ನೆಲೆ ಹಿಂದೆ ವಿದ್ಯಾರ್ಥಿಗಳೆಲ್ಲವರ ವಿಶೇಷವಾಗಿ ಅಂತಿಮ ಪದವಿ ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಅವರಿಗೆ ಪೂರ್ತಿಯ ಸ್ವತಂತ್ರವಾದ ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಅವರ ಕ್ರಿಯಾಶೀಲತೆಗೆ ಹಿಡಿದ ಕೈಗನ್ನಡಿ ಅಂತ ಹೇಳಬಹುದು ಈ ಗಣೇಶೋತ್ಸವ. ವೀಕ್ಷಕರೇ, ಸಿದ್ಧವನ ಗುರುಕುಲದ ಗಣಪತಿಯನ್ನು ನಿರ್ಮಿಸಿದಂತಹ ಗಿರೀಶ್ ಜಿಜಿ ಅವರೊಂದಿಗೆ ಮಾತಾಡೋಣ. ಅವ್ರ ಹತ್ರ ಕೇಳೋಣ ಎಷ್ಟು ದಿನ ಈ ಗಣಪತಿಯನ್ನು ನಿರ್ಮಿಸಲಿಕ್ಕೆ ಕಾಲ ತಗೊಂಡ್ರು, ಹಾಗೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಗಿರೀಶ್ ಅವರೇ, ಎಷ್ಟು ದಿನಗಳ ಕಾಲ ಈ ಗಣಪತಿಯನ್ನು ನಿರ್ಮಿಸಲಿಕ್ಕೆ ನೀವು ಟೈಮ್ ತಗೊಂಡ್ರಿ? ನಾನೊಂದು 2 ವಾರಗಳ ಕಾಲ ಗಣಪತಿ ನಿರ್ಮಿಸಲಿಕ್ಕೆ ತಗೊಂಡಿದ್ದೇನೆ. ಎಷ್ಟು ಅಂದರೆ ಮಣ್ಣನ್ನೆಲ್ಲ ನೀವು ಎಲ್ಲಿಂದ ತರ್ತೀರಾ, ಇದಕ್ಕೆ ಬೇಕಾದ ತಯಾರಿಯನ್ನು ಮೊದಲು ಹೇಗೆ ಮಾಡ್ಕೊಳ್ತೀರಾ ನೀವು? ಶ್ರೀ ಸಿದ್ಧವನ ಗುರುಕುಲದಿಂದ ನನಗೆ ಮಣ್ಣು ಬಾಕಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ನಾನು ಇಲ್ಲಿ ಬಂದು ಗಣಪತಿ ನಿರ್ಮಿಸುವುದಷ್ಟೇ ನನ್ನ ಕೆಲಸ. ಸುಮಾರು ಒಂದು 2 ವಾರಗಳ ಹಿಂದಿಂದ ಕಾಲೇಜ್ ಮುಗಿಸಿ ಒಂದು ದಿನಕ್ಕೆ ಒಂದು 2 ಗಂಟೆ 3 ಗಂಟೆ ಹೀಗೆ ತಗೊಂಡು ಗಣಪತಿ ನಿರ್ಮಿಸ್ತೇನೆ. ಎಷ್ಟು ವರ್ಷದಿಂದ ಈ ಗಣಪತಿ ನಿರ್ಮಾಣದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ? ಅಂದರೆ ಪರ್ಟಿಕ್ಯುಲರ್ ಆಗಿ ಸಿದ್ಧವನದಲ್ಲಿ ಎಷ್ಟು ವರ್ಷ ಆಯಿತು? ನಾನು ಸಿದ್ಧವನದಲ್ಲಿ 3 ವರ್ಷದ ಹಿಂದೆ ಇಲ್ಲಿ ಹಳೆ ವಿದ್ಯಾರ್ಥಿ, ಡಿಗ್ರಿಗೆ ನಾನು ಇಲ್ಲಿ ಸೇರಿದ್ದೆ. ಅಲ್ಲಿ ಫಸ್ಟ್ ಇಯರಿಂದನೂ ನನಗೆ ಗಣಪತಿ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸುಮಾರು ಇಲ್ಲಿಗೆ ಗಣಪತಿ ಮಾಡಿ ಸುಮಾರು 5 ವರ್ಷಗಳ ಎಕ್ಸ್ಪೀರಿಯನ್ಸ್ ನನಗೆ. ಇಲ್ಲೇ ನನಗೆ ಒಂದು ಅದ್ಭುತ ಅವಕಾಶ ಸಿಕ್ಕಿರೋದು, ಇದರ ಹಿಂದೆ ಎಲ್ಲೂ ನಾನು ಮಾಡಿರಲಿಲ್ಲ. आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः. ನೋಡಿದ್ರಲ್ಲ ವೀಕ್ಷಕರೇ, ಸಿದ್ಧವನ ಗುರುಕುಲ ಹಾಗೂ ರತ್ನಮಾನಸದಲ್ಲಿ ಗಣೇಶೋತ್ಸವವನ್ನು ಮಕ್ಕಳು ಯಾವ ರೀತಿಯಾಗಿ ಸಂಭ್ರಮದಿಂದ ಆಚರಿಸಿದರು. ಅವರ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಅನ್ನುವ ಆಶಯದೊಂದಿಗೆ ಕ್ಯಾಮ್ರಾ ಪರ್ಸನ್ ಹರೀಶ್ ರೆಡ್ಡಿ ಜೊತೆ ಗೌತಮಿ ಕೊಯಿಂಗುಡಿ, ನಮ್ಮೂರ ವಾರ್ತೆ. ಉಜಿರೆಯ ಶ್ರೀ ರಾಮಕೃಷ್ಣ ಸಭಾಭವನದಲ್ಲಿ ಇತ್ತೀಚೆಗೆ ಉಚಿತ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶ್ರೀ ಜನಾರ್ದನ ಸ್ವಾಮಿ ದೇವಾಲಯದ ಆಡಳಿತ ಮುಕ್ತೇಸರ ವಿಜಯರಾಘವ ಪಡ್ಮೆಟ್ನಾಯ ಶಿಬಿರಕ್ಕೆ ಚಾಲನೆ ನೀಡಿದರು. ಖ್ಯಾತ ಮನೋವೈದ್ಯ ಡಾಕ್ಟರ್ ಅನಿಲ್ ಕಾಕುಂಜೆ ಶಿಬಿರದಲ್ಲಿ 69 ಜನರ ಆರೋಗ್ಯ ತಪಾಸಣೆ ನಡೆಸಿದ್ರು. ರೋಗಿಗಳಿಗೆ 1 ತಿಂಗಳ ಅಗತ್ಯ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ಫ್ರಾನ್ಸ್ನಿಂದ ಆಗಮಿಸಿದ್ದ ವೈದ್ಯ ಲೇನ್, ಗಂಡಿಬಾಗಿಲಿನ ಸಿಯೋನ್ ಆಶ್ರಮದ ಆಡಳಿತ ಟ್ರಸ್ಟಿ ಯುಸಿ ಪೌಲಸ್, ಬೆಳ್ತಂಗಡಿ ರೋಟರಿ ಅಧ್ಯಕ್ಷ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಳ್ತಂಗಡಿಯ ಲಾಯ್ಲಾದಲ್ಲಿ ಇತ್ತೀಚೆಗೆ ವಿಶಿಷ್ಟ ಶಿಕ್ಷಕರ ದಿನಾಚರಣೆ ನಡೆಯಿತು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ನೆರವೇರಿಸುವ ಮೂಲಕ ಶಿಕ್ಷಕರ ದಿನ ಆಚರಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಪಿಎಸ್ ಎಡಪಡಿತಾಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಳ್ತಂಗಡಿಯ ರೋಟರಿ ಕ್ಲಬ್ ಈ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿತ್ತು. ಕಳೆದ ಮೇ 26ರಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗ ದೇಶದೆಲ್ಲೆಡೆ ಅವರ ಅಭಿಮಾನಿಗಳು ಪಟ್ಟ ಸಂಭ್ರಮ ಅಷ್ಟಿಷ್ಟಲ್ಲ. ಆದರೆ ಮೋದಿ ಮುಂದಿದ್ದುದು ಮಾತ್ರ ಸವಾಲುಗಳ ಸರಮಾಲೆ. ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಇಂಥದೊಂದು ಗುರುತರ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬಹುದು ಎಂಬ ಕುತೂಹಲ ಎಲ್ರಿಗೂ ಇತ್ತು. ಈ ಕುತೂಹಲ ಇನ್ನೂ ಉಳಿದಿರುವಂತೆಯೇ ಮೋದಿ ಸರ್ಕಾರ ಸೆಂಚುರಿ ಬಾರಿಸಿದೆ. ಈ 100 ದಿನಗಳ ಅವಧಿಯಲ್ಲಿ ಮೋದಿ ಏನ್ ಮಾಡಬಹುದಿತ್ತು, ಏನ್ ಮಾಡಿದ್ರು ಅನ್ನೋದರ ಕುರಿತು ನಮ್ಮ ಜನ ಹೇಳೋ ಮಾತುಗಳು ಹೀಗಿವೆ ನೋಡಿ.
ಹೆಜ್ಜೆ ಮೂಡದ ಹಾದಿಯಲ್ಲಿ ಹೆಗ್ಗುರುತು ಮೂಡಿಸುವ ಸಾಹಸಕ್ಕೆ ಇಳಿದಿರುವ ಪ್ರಧಾನಿ ನರೇಂದ್ರ ಮೋದಿ 100 ದಿನಗಳ ಪ್ರಯಾಣ ಸದಾ ಹೊಸ ಹೊಸ ಸವಾಲುಗಳನ್ನು ಸ್ವೀಕರಿಸುತ್ತಾ ಅದನ್ನು ಗೆಲ್ಲುವುದನ್ನೇ ಹವ್ಯಾಸ ಮಾಡಿಕೊಂಡಿರುವ ಮೋದಿ ಪ್ರಧಾನಿ ಹುದ್ದೆಯ ಸವಾಲನ್ನು ಗೆದ್ದಿದ್ದಾರೆ. 100 ದಿನಗಳಲ್ಲಿ ಅವರ ಆಡಳಿತಾತ್ಮಕ ನಿರ್ಧಾರಗಳು ದೇಶದ ಆರ್ಥಿಕತೆ ಮತ್ತು ವಿದೇಶಿ ನೀತಿ ನಡವಳಿಕೆಗಳು ಉತ್ತಮ ಆರಂಭಕ್ಕೆ ಸಾಕ್ಷಿಯಾಗಿದೆ. ಕನಸುಗಳನ್ನು ಬಿತ್ತಿ ಅಧಿಕಾರಿ ಗದ್ದಿಗೆಗೆ ಏರಿದ ಮೋದಿ ಆ ಕನಸುಗಳನ್ನು ಜೀವಂತವಾಗಿಸಿದ್ದಾರೆ ಮತ್ತು ಅವುಗಳು ನಿಜವಾಗಿಯೂ ಮೊಳಕೆಯೊಡೆಯುವ ನಿರೀಕ್ಷೆಯನ್ನು ಜನತೆಯಲ್ಲಿ ತುಂಬಿದ್ದಾರೆ. ಮೋದಿ ಆಡಳಿತಕ್ಕೆ ದಶ ದಿಕ್ಕುಗಳಿಂದಲೂ ಜಯಕಾರ ಸಿಕ್ಕಿದೆ. ಇದರ ಬಗ್ಗೆ ಈ ಭಾಗದ ಜನ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಆದರೆ ಅವರು ಹೇಳಿದ್ದ ಸಹ ಅರ್ಧದಷ್ಟು ರೀಚ್ ಮಾಡಿದ್ದಾರೆ ಇವಾಗ ಆಲ್ರೆಡಿ. ಪ್ಲ್ಯಾನ್ಗಳೆಲ್ಲ ಒಳ್ಳೆಯದುಂಟು, ಅಭಿವೃದ್ಧಿ ಮಾಡ್ತಾರೆ ಅವರು ಖಂಡಿತವಾಗಿ. ಬೇಗನೆ ಆಗಬೇಕು ಅಂದರೆ ಹೇಗೆ ಆಗ್ತದೆ ಅಲ್ಲ. ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಿಸಿ ಡೀಸೆಲ್ ಬೆಲೆಯನ್ನು ರೈಸ್ ಮಾಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಮೋದಿ ಸರ್ಕಾರ 100 ದಿವಸ ಮುಗಿಸಿದ ಲೆಕ್ಕದಲ್ಲಿ ಈಗ ಎಲ್ಲ ಹೆಂಗಸರು ಬ್ಯಾಂಕ್ಗಳಿಗೆಲ್ಲ ಬರ್ತಾ ಇದ್ದಾರೆ ಅಕೌಂಟ್ ಓಪನ್ ಮಾಡಲಿಕ್ಕೆ. 5,000 ರೂಪಾಯಿ ಅವರ ಅಕೌಂಟಿಗೆ ಓಡಿ ಹಾಕ್ತಾರೆ ಅಂತ ಹೇಳಿದ್ದಾರೆ. 5,000 ರೂಪಾಯಲ್ಲಿ ಅವರು ಟರ್ನ್ ಓವರ್ ಮಾಡಬೇಕಂತೆ. ಆದ ಕಾರಣ ಈಗ ಏನಾಗ್ತದೆ ಅಂತ ಹೇಳಿದರೆ ಗಂಡಸರುಗಳು ಈಗ ಸೋಮಾರಿಗಳಾಗ್ತಾರೆ. ಹೆಂಗಸರ ಹೆಸರಲ್ಲಿ 5,000 ರೂಪಾಯಿ ದುಡ್ಡು ಸಿಕ್ಕಿದ ಕೂಡಲೇ ಕುಡುಕ ಗಂಡ ಇದ್ದರೆ ಅವನೇನು ಮಾಡ್ತಾನೆ, ಹೆಂಡತಿ ಹತ್ರ ಜೋರು ಮಾಡಿ 4,500 ರೂಪಾಯಿ ಡ್ರಾ ಮಾಡಿಸಿ 4,500 ರೂಪಾಯಿ ಕುಡಿತಾನೆ. ಕುಡಿದು ಆ ದುಡ್ಡನ್ನು ಮತ್ತೆ ಹೆಂಡತಿ ಬೀಡಿ ಕಟ್ಟಿ ಏನಾದರೂ ಮಾಡಿ ಅದನ್ನು ತೀರಿಸಬೇಕಾಗ್ತದೆ. ಮೂಲಭೂತ ಸೌಕರ್ಯದ ಬಗ್ಗೆ ನಾವು ಆದ್ಯತೆ ಕೊಡಬೇಕು. ಈಗ ಬಂದಿರುವ ಜನಧನ ಯೋಜನೆ, ಈ ರೀತಿಯ ಯೋಜನೆ ಮುಖ್ಯವಾಗಿ ಜಾರಿಗೆ ಬರಬೇಕು. ಆರ್ಥಿಕ ಪರಿಸ್ಥಿತಿ ಎಲ್ಲ ತುಂಬ ಸಂಕಷ್ಟ ಆಗಿರೋದ್ರಿಂದ ಇವಾಗ ಅತ್ಯಂತ ನಮ್ಮ ದೇಶದಲ್ಲಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಬಡವರ ಸಂಕಷ್ಟನೂ ಇರ್ಬೋದು, ಹೆಚ್ಚು ಪ್ರಭಾವ ಬೀರಿದೆ. ಅವರ ಒಂದೊಂದು ನೀತಿ, ಅವರ ವಿದೇಶಾಂಗ ನೀತಿ ಕೂಡ ಎಲ್ಲದರಲ್ಲೂ ತುಂಬ ಪರಿಣಾಮ ಬೀರಿದೆ. ಗ್ರಾಮೀಣ ಭಾಗದಲ್ಲಿ ತುಂಬ ಸಮಸ್ಯೆ ಇದೆ. ಲೈಕ್ ನೀರಿನ ಸಮಸ್ಯೆ ಇರ್ಬೋದು, ಮತ್ತೊಂದು ಟಾಯ್ಲೆಟ್ ಸಮಸ್ಯೆ ತುಂಬ ಇದೆ. ಜನರಿಗೆ ಅರ್ಧದಷ್ಟು ಜನರಿಗೆ ಗ್ರಾಮೀಣ ಭಾಗದಲ್ಲಿ ಟಾಯ್ಲೆಟ್ ಇರಲ್ಲ. ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಒಂದು ಒಳ್ಳೆಯ ಯೋಜನೆ ಒಂದು ಹಾಕಿದರೆ ಇದಾಗ್ಬೋದು. ಈಗ ಅವರು ತರುವಂಥ ನೀತಿಯಲ್ಲಿ ಹೆಣ್ಮಕ್ಳಿಗೂ ಈಗ ರಕ್ಷಣೆ ಅತ್ಯಂತ ಮುಖ್ಯವಾದ, ಅದನ್ನು ಕೂಡ ಅವ್ರು ಜಾರಿಗೆ ತರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅವರ ಮಾತುಗಳನ್ನು ಕೇಳಿ ನಮ್ಮ ಸರ್ಕಾರದ ರಚನೆ ಎಲ್ಲ ನೋಡಿದಾಗ, ಬಜೆಟ್ ಎಲ್ಲ ಮಾಡಿದ್ದನ್ನು ನೋಡಿದಾಗ ನಮ್ಮ ದೇಶ ಮುಂದುವರಿಬೋದು, ಇಂಪ್ರೂವ್ ಆಗ್ಬೋದು ಅಂತ ಅನಿಸುತ್ತೆ. ಅವ್ರು ಹೇಳಿದ್ದನ್ನು ದಯವಿಟ್ಟು ಮಾಡಿ ಒಂದು 100ರಲ್ಲಿ ಒಂದು 90% ಆದರೂ ಮಾಡಿ ಅಂತ ಬೇಡ್ಕೊಳ್ಳೋದು ಅಷ್ಟೇ. ಇನ್ನೂ ಸ್ವಲ್ಪ PM ಅಲ್ವಾ, ಇನ್ನೂ ಸ್ವಲ್ಪ ನಾವು ನಿರೀಕ್ಷೆ ಇದೆ ತುಂಬ ವಿಷಯದಲ್ಲಿ. ಅದು ಬೇಗ ಕೈಗೂಡಲಿ ಅಂತ ಒಂದು ನಿರೀಕ್ಷೆ. ನೋಡಿದ್ರಲ್ಲ ವೀಕ್ಷಕರೇ ಈ ಭಾಗದ ಜನರ ಅಭಿಪ್ರಾಯಗಳನ್ನು. ಮೋದಿ ಸರ್ಕಾರದ 100 ದಿನದ ಸಾಧನೆಗೆ ಜನತೆ ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಇವರು ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿ, ಹಾಗೆ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಎಂಬುದೇ ಜನರ ಆಶಯ. ಕ್ಯಾಮರಾ ಪರ್ಸನ್ ಹರೀಶ್ ರೆಡ್ಡಿ ಜೊತೆ ಶರ್ಮಿಳಾ ಊರುಬೈ, ನಮ್ಮೂರ ವಾರ್ತೆ. ಸೆಪ್ಟೆಂಬರ್ 5 ಎಂದಾಕ್ಷಣ ನಮಗೆ ಶಿಕ್ಷಕರು ನೆನಪಾಗ್ತಾರೆ. ನಮ್ಮನ್ನು ತಿದ್ದಿ ತೀಡಿ ವಿದ್ಯೆ ಕಲಿಸಿದ ಗುರುಗಳ ನೆನಪು ಕಣ್ಣ ಮುಂದೆ ಹಾದು ಹೋಗುತ್ತೆ. ಆದರೆ ಸ್ಕೂಲ್ ಕಾಲೇಜುಗಳಲ್ಲಷ್ಟೇ ಅಲ್ಲದೆ ನಮ್ಮ ಬದುಕಿಗೆ ಸ್ಫೂರ್ತಿ ತುಂಬಿದ ವ್ಯಕ್ತಿಗಳು ಗುರುಗಳ ಸಾಲಿಗೆ ಸೇರ್ತಾರೆ. ಎಷ್ಟೋ ಬಾರಿ ಇಂತಹ ವ್ಯಕ್ತಿಗಳು ನಮ್ಮ ಬದುಕಿನ ಪಥ ಬದಲಿಸಿ ನಮ್ಮ ಬದುಕು ರೂಪಿಸ್ತಾರೆ. ಈ ಬಾರಿಯ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ರೀತಿ ಬದುಕಿಗೆ ಸ್ಫೂರ್ತಿ ತುಂಬಿದ ಗುರು ಸಮಾನರನ್ನು ನಮ್ಮ ತಾಲೂಕಿನ ಜನತೆ ನೆನಪಿಸಿಕೊಂಡಿದ್ದು ಹೀಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎನ್ನುವ ನಮ್ಮ ರಾಷ್ಟ್ರ ಗುರುವಿಗೆ ಮಹತ್ವ ಸ್ಥಾನ ಕಲ್ಪಿಸಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಬಂದು ಹೋಗುವ ಗುರು ಹಲವರ ಜೀವನದಲ್ಲಿ ಸ್ಫೂರ್ತಿಯ ಚಿಲುಮೆಯಾಗುತ್ತಾರೆ. ಯಾವ ಗುರು ಯಾವ ಶಿಷ್ಯರ ಜೀವನದಲ್ಲಿ ಯಾವ ರೀತಿ ಸ್ಫೂರ್ತಿಯಾಗಿದ್ದಾರೆ ನೀವೇ ನೋಡಿ. ವಿದ್ಯಾರ್ಥಿಗಳ ಜೀವನಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸ್ತಾನೆ ಅನ್ನೋದು ಸುಳ್ಳು. ಬದಲಾಗಿ ಎಲ್ಲ ಶಿಕ್ಷಕರು ಸರ್ವತೋಮುಖವಾಗಿರ್ತಕ್ಕಂತಹ ಪ್ರಗತಿಯ ದಿಸೆಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ನನ್ನ ತಂದೆ ತಾಯಿ ಕೂಡ ನಾನು ಶಿಕ್ಷಕ ವೃತ್ತಿಗೆ ಹೋಗ್ತೇನೆ ಅಂದರೆ ಬಹಳ ಪ್ರೀತಿಯಿಂದ ಅದನ್ನು ಒಪ್ಪಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ನನ್ನ ತಂದೆ ತಾಯಿಗಳು ನನಗೆ ಆ ಒಂದು ಸಂಸ್ಕಾರವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಕಾರಣದಿಂದಾಗಿ ನಾನು ಒಳ್ಳೆ ಶಿಕ್ಷಕನಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲರೂ ಇಷ್ಟ, ಅದೇ ರೀತಿ ಹೈಸ್ಕೂಲಲ್ಲೂ ಇಷ್ಟ.
ಅದೇ ರೀತಿ ಕಾಲೇಜಿಗೆ ಬಂದರೆ ಸಂಪತ್ ಸರ್, ಅವರಂದರೆ ನಮಗೆ ತುಂಬ ಇಷ್ಟ. ಅವರು ಹೇಳುವ ಒಂದೊಂದು ವಿಚಾರ ಕೂಡ ನಮಗೆ ಈಗಲೂ ನೆನಪಿಗೆ ಬರ್ತಾ ಇದೆ. ಕನ್ನಡ ನಮಗೆ ಅವರ ಅಧ್ಯಯನ ಮಾಡ್ತಾಯಿದ್ರು, ತುಂಬ ಖುಷಿ ಆಗ್ತಾ ಇದೆ. ನಾನು SSLC ಫೇಲ್ ಆದಾಗ ನನಗೆ ಫೇಲ್ ಆದ ತಕ್ಷಣ ನನ್ನ ಜೀವನ ಕಥೆನೇ ಮುಗೀತು, ಇಲ್ಲಿಗೆ ನಾನು ನಿಲ್ಲಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆವಾಗ ನನಗೆ PUCಗೆ ಅಡ್ಮಿಷನ್ ಆದಾಗ MN ಮರಿಗೌಡರು ಅಂತ ಲೆಕ್ಚರ್ ಇದ್ದರು. ಅವರು ನನಗೆ ಕನಸುಗಳನ್ನು ಕಟ್ಕೊಂಡು ನಿಮ್ಮ ನಿರ್ದಿಷ್ಟವಾದ ಗುರಿ ಉದ್ದೇಶಗಳನ್ನು ಸಾಧನೆ ಮಾಡ್ಬೋದು ಎಂಬ ಒಂದು ನೀತಿಯನ್ನು ಹೇಳಿಕೊಟ್ಟಿದ್ರು. ನಾನು ಪ್ರೈಮರಿಯಲ್ಲಿ ಇರಬೇಕಾದ್ರೆ, ಆಮೇಲೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಒಬ್ಬರು ಲೀಲಾ ಅಂತ ಒಬ್ಬರು ಪ್ರೈಮರಿ ಟೀಚರ್ ಇದ್ದರು. ಅವರು ನನ್ನಂದ್ರೆ ಯಾವಾಗಲೂ ಹೇಳ್ತಾಯಿದ್ರು, ನಿಮಗೆ ಶಿಕ್ಷಕ ವೃತ್ತಿ ತುಂಬಾ ಹಿಡಿಸುತ್ತೆ ಅಂತ ಹೇಳ್ತಾಯಿದ್ರು. ಆ ರೀತಿ ನನಗೆ ಕೂಡ ಒಂದು ಚಾಲೆಂಜ್ ಇತ್ತು, ನಾನು ಶಿಕ್ಷಕಿ ಆಗಬೇಕು ಅಂತ ಹೇಳಿ. ಹಾಗಾಗಿ ನಾನು ಕೂಡ B.Edಗೆ ಬಂದಿದ್ದೇನೆ. ಆಂಟೋನಿ ಸರ್ ಅಂತ ಮಾಸ್ಟರ್ ತುಂಬ ಚೆನ್ನಾಗಿ ಒಂದು ಪಾಠ ಮಾಡಿ, ಹಾಗೆಯೇ ಕಲೀಲಿಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತಿದ್ರು, ಚೆನ್ನಾಗಿ ಹೇಳ್ಕೊಡ್ತಿದ್ರು. ನನ್ನ ಬಾಲ್ಯದ ಪ್ರೈಮರಿ ಸ್ಕೂಲ್ ಅಲ್ಲಿ ನಾನು ಶಿಷ್ಯನಾಗಿದ್ದದು ನಾರಾಯಣ ಬೈಪಾಡಿ ತಾಯಿ ಉಜಿರೆ. ಇಡೀ ನಮ್ಮ ಊರಿನ ಎಲ್ಲ ಜನ ಕೂಡ ಅವರು ಹೇಳಿದ್ದನ್ನು ನಂಬ್ತಿದ್ರು, ಅವರನ್ನು ಅನುಸರಿಸ್ತಿದ್ರು, ಅವರ ಮಾತುಗಳನ್ನು. ಅಷ್ಟು ಪ್ರಭಾವಶಾಲಿಯಾಗಿದ್ದರು ಅವರು. ಶಾಲೆಯಲ್ಲಿ ಅವರು ಒಳ್ಳೆಯ ಆರ್ಟಿಸ್ಟ್ ಕೂಡ. ಎಲ್ಲ ನುಡಿಮುತ್ತುಗಳನ್ನೆಲ್ಲ ಶಾಲೆಯಲ್ಲಿ ಅವರೇ ಬರೆದು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ನನ್ನನ್ನು ಒಂದು ಉತ್ತಮ ಶಿಕ್ಷಕನನ್ನಾಗಿ ರೂಪುಗೊಳ್ಳಲಿಕ್ಕೆ ಸಹಾಯ ಮಾಡಿದಂತೆ ಎಲ್ಲ ಶಿಕ್ಷಕರನ್ನು ಸ್ಮರಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಕೆಲವರ ಜೀವನದಲ್ಲಿ ಶಾಲಾ ಕಾಲೇಜುಗಳ ಶಿಕ್ಷಕರ ಸ್ಫೂರ್ತಿ ಚಿಲುಮೆ ಆದರೆ, ಇನ್ನು ಕೆಲವರ ಜೀವನದಲ್ಲಿ ತಮ್ಮ ತಂದೆ ತಾಯಿಗಳೇ ಸ್ಫೂರ್ತಿಯ ಚಿಲುಮೆ ಆಗಿದ್ದಾರೆ. ಅವರ ಸ್ಫೂರ್ತಿದಾಯಕ ಜೀವನಕ್ಕೆ ಇನ್ನಷ್ಟು ಪ್ರಜ್ವಲಗೊಳ್ಳಲೆನ್ನುತ್ತಾ ಕ್ಯಾಮ್ರಾ ಪರ್ಸನ್ ಅಂಬರೀಶ್ ಬಿ ಚೌಹಾಣ್ ಜೊತೆ ಆಂಜನೇಯ ಮೀರಪುರ್, ನಮ್ಮೂರು ವಾರ್ತೆ. ಮುಂದೆ ಗುರಿ, ಹಿಂದೆ ಗುರು ಇರಬೇಕೆಂಬ ಮಾತಿದೆ. ಹೌದು, ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಗುರುವಿನ ಪಾತ್ರವು ಮುಖ್ಯ. ಅಂತಹ ಗುರುವನ್ನು ನೆನಪಿಸುವ ದಿನವೇ ಶಿಕ್ಷಕರ ದಿನಾಚರಣೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹಾನ್ ಸಾಧನೆಗೈದ ಶಿಕ್ಷಕರೊಬ್ಬರ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿಕ್ಷಣ ಕ್ಷೇತ್ರದಲ್ಲಿ ಅವಿಸ್ಮರಣೀಯರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನಿಸಿದ್ದು 1888 ಸೆಪ್ಟೆಂಬರ್ 5ರಂದು. ಪುಸ್ತಕ ಪ್ರೀತಿಯಿಂದಲೇ ಜ್ಞಾನ ವೃದ್ಧಿಸಿಕೊಂಡ ರಾಧಾಕೃಷ್ಣನ್ 1909ರಲ್ಲಿ ತತ್ವಶಾಸ್ತ್ರದಲ್ಲಿ MA ಪದವಿ ಮುಗಿಸಿದರು. ಜೊತೆಗೆ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಆಳವಾಗಿ ಕರಗತ ಮಾಡಿಕೊಂಡಿದ್ದರು. ಹೀಗಾಗಿ ಅವರನ್ನು ಗುರುವಾಗಿ ಪಡೆಯಬೇಕೆಂದೇ ಎಷ್ಟೋ ವಿದ್ಯಾರ್ಥಿಗಳು ತತ್ವಶಾಸ್ತ್ರವನ್ನು ಆಯ್ದುಕೊಳ್ಳುತ್ತಿದ್ದರಂತೆ. ಕೋಲ್ಕತ್ತಾ, ಬನಾರಸ್, ಮೈಸೂರು ಸೇರಿದಂತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಧ್ಯಾಪನ ವೃತ್ತಿ ನಡೆಸಿದರು ಡಾಕ್ಟರ್ ರಾಧಾಕೃಷ್ಣನ್. ಮುಂದೆ ವಿದೇಶಗಳ ವಿಶ್ವವಿದ್ಯಾನಿಲಯಗಳಲ್ಲೂ ತಮ್ಮ ಛಾಪು ಒತ್ತಿದರು. ತಮ್ಮ ವಿದ್ವತ್ತಿನ ಪ್ರಖರತೆಯಿಂದ ದೇಶದ ರಾಜಕೀಯ ವಲಯದಲ್ಲೂ ಗುರುತಿಸಿಕೊಂಡರು. 1949ರಿಂದ 52ರಲ್ಲಿ ಸೋವಿಯತ್ ರಷ್ಯಾದ ಭಾರತದ ರಾಯಭಾರಿಯಾಗಿ 1952ರಿಂದ 62ರವರೆಗೆ ಪ್ರಥಮ ಉಪರಾಷ್ಟ್ರಪತಿಯಾಗಿ 1962ರಿಂದ 67ರವರೆಗೆ ಭಾರತದ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಇವರ ಸೇವೆಯನ್ನು ಗುರುತಿಸಿ ರಾಷ್ಟ್ರ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಇವರನ್ನು ಗೌರವಿಸಿದೆ. 1931ರಲ್ಲಿ ನೈಟ್ಹುಡ್ ಪ್ರಶಸ್ತಿ, 1963ರಲ್ಲಿ ಟೆಹರಾನ್ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಮಾಸ್ಕೋ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, 1964ರಲ್ಲಿ ನ್ಯಾಷನಲ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರ್ ಆಫ್ ಲಾ, 1967ರಲ್ಲಿ ಭಾರತ ಸರ್ಕಾರದ ಪರಮೋಚ್ಚ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ. ಇಷ್ಟೆಲ್ಲ ಸಾಧನೆ ಮೆರೆದ ಈ ಶಿಕ್ಷಣ ರತ್ನ 1975 ಏಪ್ರಿಲ್ 16ರಂದು ತಮ್ಮ 86ನೇ ವಯಸ್ಸಿನಲ್ಲಿ ಅಸ್ತಂಗತರಾದರು. ಆದರೂ
ತಮ್ಮ ಸಾಧನೆಗಳ ಮೂಲಕ ಅಮರರಾಗಿರುವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನದ ಮೂಲಕ ನಮ್ಮನ್ನು ತಲುಪುತ್ತಾರೆ. ಅವರು ಅಸ್ತಂಗತರಾಗಿ ಎಷ್ಟೋ ವರ್ಷಗಳಾದರೂ ಇಂದಿಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಿನುಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ. ಭಾರತದಲ್ಲಿ ಕ್ರಿಕೆಟ್ಗಿರುವಷ್ಟು ಪ್ರಾಮುಖ್ಯತೆ ಉಳಿದ ಕ್ರೀಡೆಗಳಿಗಿಲ್ಲ ಎಂಬ ಆಪಾದನೆಯೊಂದು ಕ್ರೀಡಾಲೋಕದಲ್ಲಿ ಆಗಾಗ ಕೇಳಿಬರುತ್ತಿತ್ತು. ಅದರಲ್ಲೂ ದೇಸಿ ಆಟಗಳಿಗಂತೂ ಉಳಿಗಾಲವೇ ಇಲ್ಲ ಎಂಬ ಮನೋಭಾವ ಎಲ್ಲರದಾಗಿತ್ತು. ಆದರೆ ಕ್ರೀಡಾಭಿಮಾನಿಗಳನ್ನು ಸುಮಾರು 1 ತಿಂಗಳ ಕಾಲ ಕಬಡ್ಡಿ ಎನ್ನುತ್ತಾ ಕಬಡ್ಡಿಯ ಜಪ ಮಾಡುವಂತೆ ಮಾಡಿದ ಪ್ರೊ ಕಬಡ್ಡಿ ಈಗ ಕಂಡು ಕೇಳರಿಯದ ಯಶಸ್ಸನ್ನು ಪಡೆದು ಜಗತ್ತನ್ನೇ ತನ್ನತ್ತ ಸೆಳೆದಿದೆ. ಅವರೆಲ್ಲ ಕಳೆದ 1 ತಿಂಗಳ ಹಿಂದಿನವರೆಗೆ ಯಾರಿಗೂ ಪರಿಚಿತರಲ್ಲ. ಕಬಡ್ಡಿಯನ್ನ ತಮಗಿದ್ದ ಸೀಮಿತ ಅವಕಾಶಗಳಲ್ಲಿ ಆಡಿಕೊಂಡಿದ್ದವರು. ಆದರೆ ಕಳೆದ 1 ತಿಂಗಳಲ್ಲಿ ಅವರ ಜೀವನವೇ ಬದಲಾಗಿದೆ. ಈಗ ಅವರೆಲ್ಲ ಯಾರಿಗೂ ಕಮ್ಮಿ ಇಲ್ಲದ ಸೆಲೆಬ್ರಿಟಿಗಳು. ಇವರ ಆಟವನ್ನು ನೋಡಲು ಕ್ರಿಕೆಟ್, ಬಾಲಿವುಡ್ ತಾರೆಯರು ಮಾತ್ರವಲ್ಲ, ರಾಜಕಾರಣಿಗಳು ಕೂಡ ಮುಗಿಬೀಳುತ್ತಾರೆ. ಇಂಥದ್ದೊಂದು ಮ್ಯಾಜಿಕ್ಗೆ ಕಾರಣ ಪ್ರೊ ಕಬಡ್ಡಿ. ಯಾರೂ ಊಹಿಸದ ಯಶಸ್ಸು ಪಡೆದ ಈ ಕಬಡ್ಡಿ ಲೀಗ್ ಭರ್ಜರಿಯಾಗಿಯೇ ಮೊದಲನೇ ಸೀಸನ್ ಮುಗಿಸಿದೆ. ಮುಂಬೈ, ಕೋಲ್ಕತ್ತಾ, ಡೆಲ್ಲಿ, ಬೆಂಗಳೂರು, ಜೈಪುರ್, ಪಾಟ್ನಾ, ಪುಣೆ ಹಾಗೂ ವೈಜಾಗ್ಗಳ ಒಟ್ಟು 8 ತಂಡಗಳು ಪ್ರೊ ಕಬಡ್ಡಿಯಲ್ಲಿ ಕಾದಾಡಿದ್ದವು. 1 ತಿಂಗಳ ಜಿದ್ದಾಜಿದ್ದಿನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿಜಯಿಯಾದರೆ ಮುಂಬೈನ ಯು ಮುಂಬಾ ರನ್ನರ್ ಅಪ್ಗೆ ತೃಪ್ತಿಪಟ್ಟುಕೊಂಡಿತು. ಸೆಮಿಫೈನಲ್ನಲ್ಲಿ ತಂತ್ರಗಾರಿಕೆಯಲ್ಲೇ ಬೆಂಗಳೂರು ತಂಡವನ್ನು ಸೋಲಿಸಿ ಫೈನಲ್ ತಲುಪಿದ್ದ ಯು ಮುಂಬಾ ಅಂತಿಮ ಹಣಾಹಣಿಯಲ್ಲಿ ಮಂಕಾಯಿತು. ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡು ಬಂದ ಬಲಿಷ್ಠ ಜೈಪುರ್ ಪಿಂಕ್ ಪ್ಯಾಂಥರ್ಸ್ 35-24 ಅಂತರದಿಂದ ಮುಂಬೈ ತಂಡವನ್ನು ತವರು ನೆಲದಲ್ಲೇ ಬಗ್ಗು ಬಡಿದು ತನ್ನ ಡಿಫೆನ್ಸ್ ಶಕ್ತಿಯ ಪ್ರದರ್ಶನ ನೀಡಿ ಮೊದಲನೇ ಪ್ರೊ ಕಬಡ್ಡಿ ಕಪ್ನಲ್ಲಿ ತನ್ನ ಹೆಸರು ಬರೆಯಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಒಂದೊಮ್ಮೆ ಕೇವಲ ಹಳ್ಳಿ ಹೈದರ ಜೀವಾಳವಾಗಿದ್ದ ಕಬಡ್ಡಿ ಇಂದು ನಗರಗಳಿಗೂ ದಾಂಗುಡಿಯಿಡುತ್ತಿದೆ. ದೈಹಿಕ ಸಾಮರ್ಥ್ಯದೊಂದಿಗೆ ಅಪಾರ ಚಾಕಚಕ್ಯತೆ ಬೇಡುವ ಈ ಕ್ರೀಡೆಗೆ ಕಾರ್ಪೊರೇಟ್ ಜಗತ್ತು ಕೂಡ ಮಾರು ಹೋಗಿದೆ. ಕ್ರಿಕೆಟೇತರ ಕ್ರೀಡೆಗಳನ್ನು ಭಾರತದಲ್ಲಿ ಪ್ರಸಾರ ಮಾಡುವ ಮುಂಚೆ ಲಕ್ಷ ಬಾರಿ ಯೋಚಿಸುತ್ತಿದ್ದ ವಿದೇಶಿ ಖಾಸಗಿ ಚಾನೆಲ್ಗಳು ನಾಮುಂದು ತಾಮುಂದು ಎಂದು ಹಕ್ಕಿಗೆ ಮುಗಿಬಿದ್ದಿವೆ. ಮುಂದೆ 2015ರ ಮಾರ್ಚ್ನಂದು ನಡೆಯುವ 2ನೇ ಸೀಸನ್ಗೆ ಕ್ರೀಡಾ ಪ್ರೇಮಿಗಳು ಕಾಯುವಂತೆ ಮಾಡುವಲ್ಲಿ ಈ ಪ್ರೊ ಕಬಡ್ಡಿ ಯಶಸ್ವಿಯಾಗಿದೆ. ಮಧುಕರ್ ಶೆಟ್ಟಿ, ನಮ್ಮೂರ ವಾರ್ತೆ. ಪವರ್ ಸ್ಟಾರ್ ಪುನೀತ್ ಅಭಿನಯದ ಪವರ್ ಚಿತ್ರ ಪವರ್ಫುಲ್ ಓಪನಿಂಗ್ ಪಡೆದುಕೊಂಡಿದೆ. ಪುನೀತ್ ಚಿತ್ರ ಮೊದಲ ಬಾರಿಗೆ 275 ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದೆ. ಆರಂಭದಿಂದಲೇ ವಿವಾದ, ವಿಳಂಬಕ್ಕೆ ಗುರಿಯಾಗಿದ್ದ ಪವರ್ ಸ್ಟಾರ್ ಮೂವಿ ಇದೀಗ ಪವರ್ ತೋರಿಸುತ್ತಿದೆ. ಪವರ್ ಸ್ಟಾರ್ ಚಿತ್ರ ಹೆಸರಿಗೆ ತಕ್ಕಂತೆ ಪವರ್ ಪ್ರದರ್ಶನ ಕಂಡಿದೆ. ಮೊದಲ ದಿನವೇ 1200 ಶೋ ಪ್ರದರ್ಶನ ಕಾಣುವ ಮೂಲಕ ತೆರೆಗೆ ಅಪ್ಪಳಿಸಿದೆ. ಮೊದಲ ವಾರದಲ್ಲಿಯೇ ಕೋಟಿ ಬಾಚಿಕೊಳ್ಳುವ ಮೂಲಕ ವಿಳಂಬದಿಂದ ಉಂಟಾಗಿದ್ದ ಕಸಿವಿಸಿಯಿಂದ ರಿಲ್ಯಾಕ್ಸ್ ಆಗಿದೆ. ತೆಲುಗಿನಲ್ಲಿ ಧೂಳೆಬ್ಬಿಸಿದ್ದ ದೂಕುಡು ಚಿತ್ರದ ರಿಮೇಕ್ ಆಗಿದ್ದರೂ ಕನ್ನಡದ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿತ್ತು ಪವರ್. ಜೊತೆಗೆ ಪುನೀತ್ ಅಭಿನಯದ ಕಥರ್ ನೋಡಲು ಸಾಕಷ್ಟು ಜನ ಕಾಯ್ತಾ ಇದ್ರು. ಪ್ರೇಕ್ಷಕರಿಗೆ ನಿರಾಸೆ ಮೂಡಿಸದೆ ನೀಟಾಗಿ ಅಭಿನಯ ನೀಡಿದ್ದಾರೆ ಮಿಸ್ಟರ್ ಪವರ್ ಸ್ಟಾರ್. ಇವರಿಗೆ ಜೊತೆಯಾಗಿದ್ದಾರೆ ದಕ್ಷಿಣದ ಸೆನ್ಸೇಷನಲ್ ಹುಡುಗಿ ತ್ರಿಷಾ. ಬೇರೆ ಯಾವ್ದು ಬಂಡೆ ಸಿಕ್ಲಿಲ್ವಾ? ಇದೊಂದು ಪವರ್ ಹೌಸ್ ಬಾಸು, ಇದನ್ನು ಮುಟ್ಟಿದ್ರೆ ಅಷ್ಟೇ. ಮ್ಯೂಸಿಕ್ ನಲ್ಲಿ ರಿಮೇಕ್ ಛಾಯೆ ಇಣುಕಿದರೂ ಮೆಲೋಡಿಗೆ ಮೋಸ ಇಲ್ಲ. ಆಕ್ಷನ್ ಕಾಮಿಡಿ ಎರಡಕ್ಕೂ ಕೊರತೆ ಇಲ್ಲ. ಉತ್ತಮ ಕಥಾಹಂದರ ಹೊಂದಿದ್ದರೂ ನಿರೂಪಣೆಯಲ್ಲಿ ಒಂದಷ್ಟು ಜಾಳಾಗಿ ಕಾಣಿಸಿಕೊಂಡಿರುವುದು ಚಿತ್ರದ ಮೈನಸ್ ಪಾಯಿಂಟ್. ಅದೇನೇ ಇದ್ರೂ ಒಂದಷ್ಟು ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಅನ್ನೋದಂತೂ ನಿಜ. ಆಂಜನೇಯ ಮೀರಾಪುರ್, ನಮ್ಮೂರ ವಾರ್ತೆ. ಸುಮ್ಮನೆ ಇರೋ ಹುಲಿನ ಕೆಣಕಿದ್ರೆ ಬೇಟೆ.
ಕಾಲಿವುಡ್ ಸೂಪರ್ ಆಕ್ಟರ್ ಸೂರ್ಯ ಅವರ ಕನಸಿನ ಚಿತ್ರ ಅಂಜಾನ್ ಈಗಾಗಲೇ ಬಿಡುಗಡೆಗೊಂಡು ಸಖತ್ ರನ್ನಿಂಗ್ ಕಾಣ್ತಿದೆ. ಇದೇ ಮೊದಲ ಬಾರಿಗೆ ಸಮಂತಾ ಸೂರ್ಯ ಜೋಡಿಯಾಗಿ ಕಾಣಿಸಿಕೊಂಡಿದ್ದು ಚಿತ್ರ 25 ದಿನಗಳನ್ನು ಪೂರೈಸಿ ಯಶಸ್ಸಿನತ್ತ ಮುನ್ನುಗ್ಗುತ್ತಿದೆ. நிதானமா யாரைய தூக்கிட்டு போற கழுகுடா. ಸಿಂಗಂನಲ್ಲಿ ಆಕ್ಷನ್ ಪ್ಲಸ್ ಫ್ಯಾಮಿಲಿ ಸೆಂಟಿಮೆಂಟ್ ನಿಂದಲೇ ಮಿಂಚಿ ಭರ್ಜರಿ ಹಿಟ್ನಿಂದ ಗೆಲುವಿನ ನಗೆ ಬೀರಿದ್ರು ಸೂರ್ಯ. ಇದೀಗ ಅಂಜಾನ್ ಚಿತ್ರದಲ್ಲಿ ಮತ್ತೆ ಜೀವದ ಗೆಳೆಯನಾಗಿ ರೊಮ್ಯಾಂಟಿಕ್ ಹೀರೋ ಆಗಿ ಕಿಚ್ಚು ಹತ್ತಿಸಿದ್ದಾರೆ. ಕಳೆದ ಆಗಸ್ಟ್ 15ರಂದು ಕರ್ನಾಟಕ ಸೇರಿದಂತೆ ದೇಶ ವಿದೇಶಗಳಲ್ಲಿ ಬಿಡುಗಡೆಗೊಂಡಿದ್ದ ಅಂಜಾನ್ ಭರ್ಜರಿ ಓಪನಿಂಗ್ ಪಡ್ಕೊಂಡು ಕೋಟಿ ಗಳಿಸಿದೆ. ಎನ್ ಲಿಂಗುಸ್ವಾಮಿ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಅಂಜಾನ್. ತುಪಾಕಿ ಮತ್ತು ಬಿಲ್ಲಾ 2ನಲ್ಲಿ ವಿಲನ್ ಆಗಿ ಖದರ್ ತೋರಿಸಿದ್ದ ವಿದ್ಯುತ್ ಜವಾನ್ ಇಲ್ಲಿ ಸೂರ್ಯನ ಸ್ನೇಹಿತನಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರ ತೆಲುಗಿನ ಮೋಹಕ ತಾರೆ ಸಮಂತಾಗೆ ತಮಿಳು ಚಿತ್ರರಂಗದಲ್ಲಿ ಒಂದೊಳ್ಳೆ ಬ್ರೇಕ್ ನೀಡುತ್ತೆ ಅನ್ನುತ್ತಿದೆ ಸಿನಿ ಲೆಕ್ಕಾಚಾರಗಳು. ಮುಂಬೈ ಡಾನ್ ರಾಜು ಭಾಯ್ ಆಗಿ ಕಾಣಿಸಿಕೊಂಡಿದ್ದಾರೆ ಸೂರ್ಯ. ಆಕ್ಷನ್ ವಿತ್ ರೊಮ್ಯಾನ್ಸ್ ಚಿತ್ರವಾಗಿರೋ ಅಂಜಾನ್ ಸ್ನೇಹವನ್ನ ಹೈಲೈಟ್ ಮಾಡುತ್ತೆ. ಮೊದಲ ಭಾಗದಲ್ಲಿ ಕೂಲ್ ಆಗಿ ಒಂದೇ ಫ್ಲೋನಲ್ಲಿ ಸಾಗೋ ಚಿತ್ರ ಇಂಟರ್ವಲ್ನಲ್ಲಿ ತಿರುವು ಪಡ್ಕೊಳ್ಳುತ್ತೆ. ಯುವನ್ ಶಂಕರ್ ಅವರ ಸಂಗೀತ ನಿರ್ದೇಶನದಲ್ಲಿರೋ ಹಾಡುಗಳು ಇಷ್ಟವಾಗುತ್ತವೆ. ಹೆಚ್ಚು ಡೈಲಾಗ್ಗಳು ಇರೋ ಈ ಚಿತ್ರ ತಮಿಳುನಾಡಿನಲ್ಲಿ ಭರ್ಜರಿ ಹಿಟ್ ಆಗಿದೆ. ಸುನಿತಾ ಆರ್ಜೆ, ನಮ್ಮೂರ ವಾರ್ತೆ. என்னடா வேட்டு சத்தம் கேட்ட உடனே பாய்ந்து பறக்கிறதுக்கு நானா பூரா. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಘ್ನ ವಿನಾಯಕನ ಉತ್ಸವಕ್ಕೆ ವಿದ್ಯುಕ್ತ ತೆರೆ, ತಾಲೂಕಿನೆಲ್ಲೆಡೆ ಗಣನಾಯಕನ ಶಾಸ್ತ್ರೋಕ್ತ ವಿಸರ್ಜನೆ. ಬೆಳ್ತಂಗಡಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ, ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರಿಗೆ ಗುರುವಂದನೆ. ಜನಮನ ಗೆದ್ದ ಪ್ರೊ ಕಬಡ್ಡಿ ಲೀಗ್ಗೆ ಅದ್ದೂರಿ ತೆರೆ, ಚಾಂಪಿಯನ್ ಆಗಿ ಹೊರಹೊಮ್ಮಿದ ಪಿಂಕ್ ಪ್ಯಾಂಥರ್ಸ್. ಕೊನೆಗೂ ಬಿಡುಗಡೆಗೊಂಡಿತು ಪವರ್ ಸ್ಟಾರ್ನ ಪವರ್, ಮೊದಲ ವಾರದಲ್ಲಿಯೇ ಕೋಟಿ ಕೋಟಿ ಗಳಿಕೆ. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.